ಇನ್ನು ವಿಜಯ್ ನಟನೆಯ ಜನನಾಯಕನಿಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ವಿಜಯ್ ಅವರ ಕೊನೆಯ ಚಿತ್ರವೂ ಕೂಡ ಹೌದು. ದೇಶದಾದ್ಯಂತ 2500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ತೆರೆ ಕಂಡಿದೆ. ಇದು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನಟನೆಯ ಕೊನೆಯ ಚಿತ್ರ ಜನನಾಯಕನ್. ದೇಶದಾದ್ಯಂತ 2500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ಈಗ ತೆರೆ ಕಂಡಿದೆ. ವಿಜಯ್ ಸಿಎಂ ಆದ ಬಳಿಕ ತೆರೆಗೆ ಬಂದಂತಹ ಮೊದಲ ಸಿನಿಮಾ ಇದು. ಥಿಯೇಟರ್ಗಳ ಮುಂದೆ ಅಭಿಮಾನಿಗಳ ಸಂಭ್ರಮ ಸಡಗರ ಒಂದು ಕಡೆ ಮುಗಿಲು ಮುಟ್ಟಿದೆ. ಇನ್ನು ಸ್ಕ್ರೀನ್ ಮೇಲೆ ದಳಪತಿ ನಟನೆಯನ್ನು ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ತೆಗೆದಿರುವಂಥ ಚಿತ್ರ ಇದು. ಅವರು ಸಿಎಂ ಆದಮೇಲೆ ಬಿಡುಗಡೆಯಾಗಿದೆ. 400 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿರುವ ಜನನಾಯಕನ್ ಚಿತ್ರ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ವಿಜಯ್ ನಟನೆಯ ಜನನಾಯಕನಿಗೆ ಸಖತ್ ರೆಸ್ಪಾನ್ಸ್ ಈಗ ಸಿಗ್ತಾ ಇದೆ. ಇನ್ನು ವಿಜಯ್ನ ಪ್ರೀತಿಯಿಂದ ದಳಪತಿ ಅಂತ ಕರೀತಾರೆ. ಅವರೀಗ ದ್ರಾವಿಡ ನೆಲಕ್ಕೆ ಅಧಿಪತಿಯಾಗಿದ್ದಾರೆ. ಈ ದಳಪತಿ ಒಂದು ಕಡೆ ದ್ರಾವಿಡ ನೆಲಕ್ಕೆ ಅಂದರೆ ತಮಿಳುನಾಡಿನ ಅಧಿಪತಿಯಾಗಿದ್ದಾರೆ. ಈಗ ಜನನಾಯಕನ್ ಮುಖೇನವಾಗಿ ಮತ್ತೊಮ್ಮೆ ಜನಮಾನಸದಲ್ಲಿ ಉಳಿಯುವಂತಹ ಪ್ರಯತ್ನಕ್ಕೂ ಕೂಡ ವಿಜಯ್ ಸಾಕ್ಷಿ ಆಗ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ದಳಪತಿ ನಟನೆಯನ್ನು ನೋಡಿ ಅಭಿಮಾನಿಗಳು ಈಗ ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಚಿತ್ರವನ್ನು ಕೊಟ್ಟಿರುವಂತಹ ವಿಜಯ್ ನಟನೆಗೆ ಸಾಕಷ್ಟು ಹೆಸರುವಾಸಿ. ಜೊತೆಗೆ ಅವರ ಈ ಒಂದು ನಟನೆ, ಈ ಒಂದು ಚಿತ್ರ ಅಲ್ಲಿ ಸಹಜವಾಗಿ ಅವರು ಸಿ ಎಂ ಆಗುವ ಕನಸನ್ನು ಕಾಣುವಂತಹ ಒಂದು ಕಥಾಹಂದರ ಇರುವಂಥ ಒಂದು ಚಿತ್ರ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಅವರ ಈ ಸಿನಿಮಾದ ಒಂದು ಕತೆಗೆ ತಕ್ಕ ಹಾಗೆಯೇ ರಿಯಲ್ ಲೈಫಲ್ಲೂ ಕೂಡ ಸಿ ಎಂ ಆದರು. ಹಾಗಾಗಿ ಸಾಕಷ್ಟು ಅವರಿಗೆ ಕ್ರೇಜನ್ನು ತಂದುಕೊಡುವಂತಹ ಚಿತ್ರವೂ ಕೂಡ ಆಗಿತ್ತು. ಜೊತೆಗೆ ಅವರು ಈ ಪಕ್ಷವನ್ನು ಕಟ್ಟಿ ಪಕ್ಷದ ಪ್ರಚಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಚಿತ್ರದ ಕೆಲವು ತುಣುಕುಗಳು ಲೀಕ್ ಆಗಿದ್ವು. ಕೆಲವು ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಚಿತ್ರತಂಡ ಪಾಪ ಸಾಕಷ್ಟು ನಷ್ಟವನ್ನು ಅನುಭವಿಸ್ಬೋದಾ ಈ ಚಿತ್ರ ರಿಲೀಸ್ ಆದಮೇಲೆ ಎಲ್ಲ. ಯಾಕಂದರೆ ವೈರಲ್ ಆಗ್ತಾ ಇದೆ, ಇದನ್ನು ಪೈರಸಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಏನೇ ಪೈರಸಿ ಮಾಡಿದರೂ ಕೂಡ, ಎಷ್ಟೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆದರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡುವಂತಹ ಒಂದು ದೊಡ್ಡ ಬಳಗ ಏನಿದೆಯಲ್ಲ, ಅದೆಲ್ಲ ನಟರಿಗೂ ಕೂಡ ಆ ಚಿತ್ರದ ಅಭಿಮಾನಿಗಳು ಇದ್ದೇ ಇರ್ತಾರೆ. ನೀವು ಮೊಬೈಲಲ್ಲಿ ನೋಡಿದರೂ ಕೂಡ ಅವರ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಹೋಗಿ ನೋಡುವಂಥ ಒಂದು ದೊಡ್ಡ ಅಭಿಮಾನ ಬಳಗ ಇದೆ. ಆ ಅಭಿಮಾನ ಬಳಗದಲ್ಲಿ ವಿಜಯ್ ಕೂಡ ಒಬ್ಬರು. ಈಗ ಜೋಸೆಫ್ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವ್ರು ಜನಮಾನಸದಲ್ಲಿ ಹೀರೋ ಆಗಿ ಉಳಿದಿದ್ದಾರೆ. ಅವರೆಲ್ಲರ ಒಂದು ನೆಚ್ಚಿನ ಹೀರೋನ ಚಿತ್ರ ಅಂದರೆ ಅದು ಜನನಾಯಕನ್. ಇವತ್ತು ಎಲ್ಲ ಸ್ಕ್ರೀನ್ಗಳಲ್ಲಿ ಸುಮಾರು 2500ಕ್ಕಿಂತ ಹೆಚ್ಚು ಸ್ಕ್ರೀನ್ಗಳಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ.